ಸರ್ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಆದರೆ ಈ ಟ್ರಾಫಿಕ್ಕು ಈ ಪಾಟ್ ಹೋಲ್ಸು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬರೀ ರೋಡ್ಸ್ ಹಾಕ್ತಾರೆ ಬರ್ತಾರೆ. ಏನು ಸೊಲ್ಯೂಷನ್ ಆಗ್ತಾ ಇದೆ ಸರ್? ಹಂಗ ಸೊಲ್ಯೂಷನ್ ಏನಪ್ಪ ನೋಡಪ್ಪ, ಸೊಲ್ಯೂಷನ್ ಏನು ಬೇಕಾ, ಡಿ.ಕೆ. ಶಿವಕುಮಾರ್ ಅವ್ರು ಬಿಟ್ಟು ಆರ್.ಕೆ. ಮಿಶ್ರಾಗೆ ಅಡ್ವೈಸರ್ ಮಾಡಬೇಕು. ORRಗೆ ಆರ್.ಕೆ. ಮಿಶ್ರಾ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ನರೇಶ್ ವೆಂಕಟರಾಮನ್ನು ಆ ORR ಏನೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡಿ ಸ್ಕೀಮ್ ಕೊಟ್ಟಿದ್ದಾರೆ. ಅದೇನೋ ಸ್ಮಾರ್ಟ್ ಬ್ಯಾಂಗ್ಳೂರ್ ಏನೋ ಇದೆಲ್ಲ ಒಂದು ಚೀಫ್ ಇಂಜಿನಿಯರ್ ಕೆಲಸ, ಅವ್ರು ಟೆಂಡರ್ ಮಾಡಬೇಕು. ಟೆಂಡರ್ ಮಾಡಿಲ್ವೋ ಏನೋ ಗೊತ್ತಿಲ್ಲ. ನಾನು ಹಿಂದಿನ ವಾರ ಕೇಳೋಕ್ಕೆ ಟೆಂಡರೇ ಮಾಡಿಲ್ಲ. ಯಾಕೆ ಟೆಂಡರ್ ಮಾಡಿಲ್ಲ ನಿಮ್ಗೆ ಗೊತ್ತು? ಯಾಕೆ ಟೆಂಡರ್ ಮಾಡಿಲ್ಲ? ದುಡ್ಡು ಕಿತ್ಕೊಳ್ಳೋದು ಹೆಂಗೆ ಮಾಡಿ ಅದೇ ಬುದ್ಧಿ ಅದೇ ಅದು ಮಾಡಿಲ್ಲ. ಟೆಂಡರ್ ಮಾಡಿಬಿಟ್ಟು ಕೆಲಸ ಮಾಡಬೇಕು. ಇವಾಗ ಕಾರ್ಪೊರೇಷನ್ ಕಮಿಷನರ್ 5 ಜನ ಆಗಿದ್ದಾರಲ್ಲ, ಈ ಏರಿಯಾದ ಕಾರ್ಪೊರೇಷನ್ ಕಮಿಷನರ್ ಕರೆದುಬಿಟ್ಟು ಅವ್ರು ಹೇಳಬೇಕು ಇದೆಲ್ಲ ಮಾಡಬೇಕು ಅಂತ. ಮಾಡಿಬಿಟ್ಟು ವಾರಕ್ಕೊಂದ್ಸಲಿ ಜನರಿಗೆ ಮಾಡಬೇಕು. ಜನರಿಗೆ ಹೋಗಿ ಸಿಗ್ಬಿಟ್ಟು ಹೋಪ್ ಕೊಡಬೇಕು, ನಾವು ಮಾಡ್ತೀವಪ್ಪ, ಮತ್ತು ಒಂದು ತಿಂಗಳದ್ದು ಇದು ಕೆಲಸ ಮಾಡ್ತೀವಿ. ಕ್ಲೀನ್ ಮಾಡೋಕ್ಕಾಗಲ್ವಾ? ಆ ಟ್ರಾಫಿಕ್ ರೆಗ್ಯುಲೇಟ್ ಮಾಡೋಕ್ಕಾಗಲ್ವಾ? ಅಷ್ಟೊಂದು ಮಾಡೋಕ್ಕಾಗಲ್ವಾ? ಯಾಕೆ ಇಷ್ಟು ಒತ್ತೋಗುತ್ತೀರಾ? 24/7 ಕೆಲಸ ಮಾಡಿ. ಕರ್ನಾಟಕದ ದುಡ್ಡಿದೆ 4 ಲಕ್ಷ ಕೋಟಿ, ನಮ್ಮ ಬಜೆಟ್ ಖರ್ಚು ಮಾಡಿ 4 ಲಕ್ಷ ಕೋಟಿ. ಇದನ್ನು ರೋಡಿಗೇನು ಚಿಕ್ಕ ವಿಷಯ ಅಲ್ವಾ? ಅದು ಕೊಡೋಕ್ಕಾಗಲ್ಲ, ದುಡ್ಡಿದೆ, ಎಲ್ಲ ಇದೆ. ಅಲ್ಲ, ಒಂದು ರೋಡ್ ಸರಿ ಮಾಡೋಕ್ಕಾಗಲ್ಲ ಅಂದರೆ ಏನು ಸರ್ಕಾರ ಇದು? 2 ವರ್ಷ ಆಯಿತು, ಏನು ಸರ್ಕಾರ? ಒಂದು ರೋಡ್ ಮಾಡೋಕ್ಕಾಗಲ್ಲ, ಒಂದು ಸಿಟಿಯಲ್ಲಿ ಕಾರ್ಪೊರೇಷನ್ ಕ್ಲೀನ್ ಮಾಡೋಕ್ಕಾಗಲ್ಲ. ಯಾರು ಕೆಲಸ ಎಲ್ಲರಿಗೂ ಸಸ್ಪೆಂಡ್ ಮಾಡಿಬಿಟ್ಟು ಡಿಸ್ಮಿಸ್ ಮಾಡಿ. ಆ ಏರಿಯಲ್ಲಿ ಯಾರು ಕಾರ್ಪೊರೇಷನ್ ಯಾರಿದ್ದಾರೋ ಆಫೀಸರ್ ಕೆಳಗಿವ್ರು ಯಾರು ಮಾಡಿಲ್ವೋ ಡಿಸ್ಮಿಸ್ ಮಾಡಿ. ತೋರಿಸಿ ಜನರಿಗೆ, ನಾವು ನಿಮ್ಮ ಕಷ್ಟ ನಮಗೆ ಗೊತ್ತಾಗಿದೆ, ನಾವು ಮಾಡ್ತೀವಿ. ಮಕ್ಕಳು ರೀ ಅವ್ರ ಮಕ್ಕಳು 1 ಗಂಟೆ 2 ಗಂಟೆಗೆ ಅಳ್ತಾರೆ ದಿನಾಗಲೂ. ನಾವು ಏನು ಮಾಡೋದು ಅಂತ. ಮೊನ್ನೆ ನಾನು 1 ಗಂಟೆ ನನ್ನ ಮೊಮ್ಮಗಿನ ತೊಗೊಂಡೋಗಿದ್ದೆ. ಇಲ್ಲೇ ನಮ್ಮದು BRV ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. 1 ಗಂಟೆ ಸಿಕ್ಕಾಕೊಂಡ್ಬಿಟ್ಟೆ, ಏನೋ ಪೊಲೀಸ್ ಏನೋ ಮಾಡಿಬಿಟ್ರು ಅಂತ. ನನ್ನ ಮೊಮ್ಮಗಕ್ಕೆ ಅಳ್ತಾ ಇದ್ದ ಕಾರಲ್ಲಿ. ಯಾವಾಗ ಹೋಗ್ತೀವಿ, ಮನೆಗೆ ಹೋಗ್ಬೇಕು, ಮನೆಯಿಂದ ಏನು ಮಾಡಿದ್ರಿ? 4 ವರ್ಷ ಮಗು. ನಾವು ಏನು ಮಾಡೋದು ಹೇಳಿ? ನಾವು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ವಿ. ಎಲ್ಲರೂ 1.2 crore ಜನರು ಹೆಲ್ಪ್ಲೆಸ್.